ಪ್ರಸ್ತಾವ ಪದ್ಧತಿಯ 15ನೇ ಶ್ಲೋಕದಲ್ಲಿ ದೇಶಿಕರು ಆಚಾರ್ಯ ಕೃಪೆಯಿಂದ ಯಾವ ಕೆಲಸವನ್ನಾದರೂ ಸಾಧಿಸುತ್ತೇನೆ ಎಂದು ಹೇಳುತ್ತಾರೆ. ಶ್ಲೋಕ ನೋಡೋಣ. ಹಿಮವನ್ನಳಸೇತು ಮಧ್ಯ ಭಾಜಾಂ ಭರತಾಭ್ಯರ್ಚಿತ ಪಾದುಕಾವತಂಸಃ ಅತಪೋದನ ಧರ್ಮತಃ ಕವೀನಾಂ ಅಖಿಲೇಶ್ವಸ್ಮಿ ಮನೋರಥೇಶ್ವಬಾಹ್ಯಃ. ಅತಪೋದನ ಧರ್ಮತಃ ಋಷಿಗಳಂತೆ ಇಲ್ಲದಿರುವ ಅಹಂ ನಾನು, ಭರತ ಅಭ್ಯರ್ಚಿತ ಭರತಾಳ್ವಾನನಿಂದ ಪೂಜಿಸಲ್ಪಟ್ಟ, ಪಾದುಕಾ ಅವತಂಸಃ ಪಾದುಕೆಗಳನ್ನು ತಲೆಗೆ ಅಲಂಕಾರಪ್ರಾಯವಾಗಿ ಮಾಡಿಕೊಂಡು, ಹಿಮವತ್ ನಳಸೇತು ಹಿಮಾಲಯ ಪರ್ವತದಿಂದ ನಳನಿಂದ ನಿರ್ಮಾಣಗೊಂಡ ಸೇತುವಿನವರೆಗೂ ಇವುಗಳ ಮಧ್ಯಭಾಜ ಮಧ್ಯಸ್ಥಾನವನ್ನು ಪಡೆದಿರುವ, ಕವೀನಾಂ ಕವಿಗಳ, ಅಖಿಲೇಶ್ವಸ್ಮಿ ಮನೋರಥೇಶು ಎಲ್ಲ ಮನೋರಥಗಳಲ್ಲೂ, ಅಬಾಹ್ಯ ಒಳಗೊಂಡವನಾಗಿ, ಅಸ್ಮಿ ಆಗುತ್ತೇನೆ. ಋಷಿಗಳು ಪಾಲಿಸುವ ಯಾವ ಧರ್ಮಗಳನ್ನೂ ನಾನು ಪಾಲಿಸಿಲ್ಲ ಅಂತ ಹೇಳ್ತಾರೆ ದೇಶಿಕರು. ಆದರೂ ಭರತನು ಪೂಜಿಸಿದ ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧರಿಸಿದವನಾಗಿ, ಅದರ ಪ್ರಭಾವದಿಂದ ನಾನು ಹಿಮಾಲಯದಿಂದ ನಳಸೇತುವಿನ ನಡುವೆ ಇರುವ ಭೂಭಾಗದ ಎಲ್ಲ ಕವಿಗಳಿಗಿಂತಲೂ ಕಾವ್ಯ ಮಾಡೋದ್ರಲ್ಲಿ ಮೊದಲಿಗನಾಗಿದ್ದೀನಿ ಅಂತಾರೆ. ಹಿಮಾಲಯದಿಂದ ನಳಸೇತುವಿನ ನಡುವೆ ಇರುವ ಭೂಭಾಗ ಅಂದರೆ ನಮ್ಮ ಭಾರತ ದೇಶ. ಇಲ್ಲಿ ಬಹಳಷ್ಟು ಜನ ಉತ್ತಮೋತ್ತಮ ಕವಿಗಳಿದ್ದಾರೆ. ಅವರ ಎಲ್ಲರಿಗಿಂತಲೂ ನಾನು ಮೇಲಾದವನಾಗಿ ಕವನ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತಿದ್ದಾರೆ ದೇಶಿಕರು ಅಂದರೆ, ದೇಶಿಕರು ನೈತ್ಯಾನುಸಂಧಾನ ಮಾಡಿದ್ದೇ ಜಾಸ್ತಿ. ಇಲ್ಲಿ ಹೀಗೆ ಹೇಳ್ಕೊತಿದ್ದಾರೆ ಅಂತಂದರೆ, ಆಚಾರ್ಯರ ಪ್ರಭಾವವನ್ನು, ಹಿರಿಮೆಯನ್ನು ಹೇಳೋ ಕಾರಣಕ್ಕಾಗಿ ತಮ್ಮನ್ನು ತಾವು ಹೊಗಳ್ಕೋತಿದ್ದಾರೆ. ಪಾದುಕೆಯನ್ನು ಶಿರಸ್ಸಿನಲ್ಲಿ ಧರಿಸಿದ್ದೀನಿ ಅಂತಂದರೆ ನಮ್ಮಾಳ್ವಾರರನ್ನು ಶಿರಸ್ಸಿನಲ್ಲಿ ಧರಿಸಿದ್ದೀನಿ ಅಂತಾನೂ ಆಗತ್ತೆ. ನಮ್ಮಾಳ್ವಾರರು ಆಚಾರ್ಯರಾಗಿರೋದ್ರಿಂದ ಆಚಾರ್ಯಾನುಗ್ರಹದಿಂದ ಮಾತ್ರ ನಾನು ಇದನ್ನು ಮಾಡೋಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಿದ್ದಾರೆ. ಆಚಾರ್ಯಾನುಗ್ರಹವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಅಂತಾರೆ ವೇದಾಂತ ದೇಶಿಕರು. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.